ಅಡೆ ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಈ ಮಲ್ಟಿಗ್ರೇನ್ ದೋಸೆ ರುಚಿ ಕೊಡೋದಲ್ದರೆ ಆರೋಗ್ಯಕ್ಕೂ ಒಳ್ಳೆಯದು. ಎಲ್ರಿಗೂ ನಮಸ್ಕಾರ. ಸ್ಮಾರ್ತಾಸ್ ಕಿಚನ್ಗೆ ಸ್ವಾಗತ. ಎಲ್ಲರೂ ಅಡೆ ದೋಸೆ ಮಾಡಿರ್ತೀರ. ನಾನಿವತ್ತು ತೋರಿಸೋದು ಸ್ವಲ್ಪ ವಿಭಿನ್ನವಾದದ್ದು. ಇವತ್ತಿನ ವಿಡಿಯೋದಲ್ಲಿ ಅಡೆ ದೋಸೆನ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನಾನು 2 ಗ್ಲಾಸ್ ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ದೋಸೆ ಅಕ್ಕಿ ಇಲ್ಲಾಂದರೆ ನಾರ್ಮಲ್ ತಿಂಡಿ ಅಕ್ಕಿ ಕೂಡ ಮಾಡ್ಬೋದು. ಇದರ ಜೊತೆಗೆ 1/4 ಕಪ್ ಉದ್ದಿನಬೇಳೆ, 1/4 ಕಪ್ ಕಡಲೆಬೇಳೆ, 1/4 ಕಪ್ ಹೆಸರುಬೇಳೆ ಹಾಗೂ 2 ಸ್ಪೂನ್ ತೊಗರಿಬೇಳೆ ಕೂಡ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ 3ರಿಂದ 4 ಸಲ ಧೂಳೆಲ್ಲ ಹೋಗೋ ತನಕ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ನಂತರ ಇದಕ್ಕೆ ಅಕ್ಕಿ ಮತ್ತು ಬೇಳೆಗಳೆಲ್ಲ ನೆನೆಯೋಷ್ಟು ನೀರು ಹಾಕಿ 1 ಸ್ಪೂನ್ ಮೆಂತ್ಯ ಹಾಕಿ ಚೆನ್ನಾಗಿ 6ರಿಂದ 7 ಗಂಟೆ ಕಾಲ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕಾಗತ್ತೆ. ಚಳಿಗಾಲದಲ್ಲಿ ಹುದುಗ್ ಬರಲ್ಲ ಅನ್ನೋದಾದರೆ ಸ್ವಲ್ಪ ಬೇಗ ನೀವು ನೆನೆಸ್ಬೇಕಾಗತ್ತೆ. ಆವಾಗ ಒಂದು 8ರಿಂದ 10 ಗಂಟೆ ಕಾಲ ನೆನೆಸಿದ್ರೆ ಒಳ್ಳೆಯದು. ನಂತರ ಇದಕ್ಕೆ ಒಂದು 1/4 ಕಪ್ ಅವಲಕ್ಕಿನ ಸಪ್ರೇಟಾಗಿ ಮಿಕ್ಸಿ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಮುಂಚೆ ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು 3ರಿಂದ 4 ಸಲ ತೊಳ್ಕೊಂಡು ಅದನ್ನು ಸಪ್ರೇಟಾಗಿ ನೆನೆಸ್ತಿದ್ದೀನಿ. ಇದಕ್ಕೆ ರುಚಿ ಕೊಡೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಇದೇನೆ, ಈರುಳ್ಳಿ. ಇಲ್ಲಿ ನಾನು ಮೀಡಿಯಮ್ ಗಾತ್ರದ 3 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ದಪ್ಪಗೆ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಖಾರಕ್ಕೆ ಅನುಸಾರವಾಗಿ ಹಸಿಮೆಣಸಿನ್ಕಾಯಿ, 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಅರಿಶಿನ ಹಾಗೂ ಇಂಗು ಹಾಕಿ ರುಬ್ಬೋತಾ ಇದ್ದೀನಿ. ನೆನಪಿರಲಿ, ಇದು ನಾನು ಫಸ್ಟ್ ಟ್ರಿಪ್ಲಿ ಇಷ್ಟು ಹಾಕೋತಾ ಇರೋದು. ನೀವು ಪ್ರತಿ ಸಲ ಮಿಕ್ಸಿ ಮಾಡ್ಕೋಬೇಕಾದ್ರೂ ಇದೇ ಥರನೇ ರಿಪೀಟ್ ಮಾಡಬೇಕಾಗತ್ತೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಅರಿಶಿನ ಹಾಗೂ ಇಂಗು ಇದನ್ನೆಲ್ಲ ಚೆನ್ನಾಗಿ ರುಬ್ಬಿದ ನಂತರ ಓವರ್ ನೈಟು ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ಉಪ್ಪನ್ನು ಈ ಸ್ಟೇಜಲ್ಲಿ ಹಾಕೋಕ್ಕೆ ಹೋಗಬಾರ್ದು, ಯಾಕೆಂದರೆ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಉಪ್ಪು ಸೇರಿಕೊಂಡ್ರೆ ಹುಳಿ ಬರೋ ಚಾನ್ಸಸ್ ಇರುತ್ತೆ. ಮರುದಿನ ದೋಸೆ ಮಾಡೋ ಟೈಮಲ್ಲಿ ಉಪ್ಪನ್ನ ಹಾಕ್ಕೊಂಡು ದೋಸೆ ಮಾಡಿಕೊಂಡ್ರೆ ಒಳ್ಳೆಯದು. ದೋಸೆ ಹಿಟ್ಟು ಓವರ್ ನೈಟು ಫರ್ಮೆಂಟ್ ಆದಮೇಲೆ ಅದರದಕ್ಕೆ ಹಾಕಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೂ ಜೀರಿಗೆ, ಇಂಗಿನ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಈ ದೋಸೆ ಮಾಡಬೇಕಾದ್ರೇ ತುಂಬ ಘಮ ಕೊಡುತ್ತೆ ಈರುಳ್ಳಿ ಹಾಗೂ ಇಂಗಿನ ಘಮ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಏನೂ ಇಲ್ಲದೇ ಇದ್ರೂ ಪರವಾಗಿಲ್ಲ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಿಮಗೆ ಆ ಜೀರಿಗೆ ಹಾಗೂ ಹಸಿಮೆಣಸಿನ್ಕಾಯಿ ಟೇಸ್ಟು ದೋಸೆಯಲ್ಲಿ ಹಾಗೆ ತಿನ್ನಬೇಕಾದ್ರೇ ನಿಮಗೆ ಬರುತ್ತೆ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಅಥವಾ ಗೊಜ್ಜು ಕೂಡ ಮಾಡ್ಕೋಬೋದು. ಏನೂ ಇಲ್ಲದೇ ಇದ್ರೂ ಹಸಿ ತೆಂಗಿನಕಾಯಿ ತುರಿಲಿ ಕೂಡ ತಿನ್ಕೋಬೋದು. ಚಳಿ ಅಥವಾ ಮಳೆಗಾಲದಲ್ಲಿ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇದು. ಮಾಮೂಲಿ ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ ಎಲ್ಲ ತಿಂದಿರ್ತೀವಿ ಪಲ್ಯ ಗೊಜ್ಜು ಜೊತೆ. ಆದರೆ ಈ ಅಡೆ ದೋಸೆ ಒಂದು ವಿಭಿನ್ನವಾದದ್ದು. ಚಳಿಗಾಲದಲ್ಲಿ ತುಂಬಾ ರುಚಿ ಕೊಡುತ್ತೆ. ಇದಕ್ಕೆ ಒಂದು ದಿಢೀರಾಗಿ ಒಂದು ಚಟ್ನಿ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಎಣ್ಣೆನ ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೂ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ಹುರ್ಕೋಬೇಕು. ನಮ್ಮ ಮನೇಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹುರಿದ್ಬಿಟ್ಟೆ ಚಟ್ನಿ ಮಾಡೋದು, ಯಾಕೆಂದರೆ ಅದರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಇದು ಒಳ್ಳೆ ಘಮ ಅಥವಾ ರುಚಿ ಕೊಡುತ್ತೆ. ನಂತರ ಹುರ್ಕೊಂಡಿದ್ದೆಲ್ಲ ಆರಿದ ಮೇಲೆ ಹಸಿ ತೆಂಗಿನಕಾಯಿ ಜೊತೆ ಆ್ಯಡ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುರ್ಗಡ್ಲೆ ಹಾಗೂ ಹುಣಸೆ ಹಣ್ಣು ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿ. ಈ ವಿಭಿನ್ನ ರೀತಿಯ ಅಡೆ ದೋಸೆ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಮನೇಲಿ ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಭಿನ್ನ ರೆಸಿಪಿಗಳನ್ನು ಟ್ರೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.